ನ್ಯೂಸ್ವರೆಗೆ ಮತ್ತು ಸ್ವಾಗತ. ನಮ್ಮ ಜೊತೆಗೆ ಲಂಕೇಶ್ ಪತ್ರಿಕೆ ಸಂಪಾದಕ ಇಂದ್ರಜಿತ್ ಲಂಕೇಶ್ ಸೇರ್ಕೊಂಡಿದ್ದಾರೆ. ಲಂಕೇಶ್ ಪತ್ರಿಕೆ ಸಂಪಾದಕರಾದಂಥ ಇಂದ್ರಜಿತ್ ಲಂಕೇಶ್ ಸ್ವಾಗತ. ನಾನು ಚರ್ಚೆ ಮಾಡ್ತೀನಿ. ಈಗ ನಮ್ಮ ಜೊತೆಗೆ ದೆಹಲಿಯಿಂದ ಬಿಜೆಪಿಯ ಸಂಸದ ನಳಿನ್ ಕುಮಾರ್ ಕಟೀಲ್ ಚರ್ಚೆಯಲ್ಲಿ ಭಾಗಿಯಾದರೆ. ನಳಿನ್ ಕುಮಾರ್ ಕಟೀಲ್ ಅವರೇ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಯಡಿಯೂರಪ್ಪ ಅನಿವಾರ್ಯತೆ ಆಗುತ್ತಾ ಅಥವಾ JDS ಪಕ್ಷದ ಅನಿವಾರ್ಯತೆ ಬರುತ್ತೆ ನಿಮಗೆ ಚುನಾವಣೆಯನ್ನು ಎದುರಿಸಲಿಕ್ಕೆ? ಕಟೀಲ್ ಅವರ ಪ್ರಶ್ನೆ ಅರ್ಥ ಆಯ್ತು. ನಿಮಗೆ ಯಡಿಯೂರಪ್ಪ ಬೇಕಾಗುತ್ತಾ ಅಥವಾ JDS ಬೇಕಾಗುತ್ತೆ ನಿಮ್ಮ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕಾದ್ರೆ? ಹಲೋ ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಹಲೋ, ಕೇಳಿಸ್ತದೆ, ಹೇಳಿ. ಅಲ್ಲ, ನಿಮಗೆ ಯಡಿಯೂರಪ್ಪ ಬೇಕಾಗುತ್ತಾ ಅಥವಾ JDS ನ ಅನಿವಾರ್ಯತೆ ಬೇಕಾಗುತ್ತಾ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ? ನೀವು ನರೇಂದ್ರ ಮೋದಿ ನಾಯಕತ್ವದಲ್ಲಿ ಹೋಗ್ತಾ ಇದ್ರಿ ಚುನಾವಣೆಗೆ. ನರೇಂದ್ರ ಮೋದಿ ಹೆಸರು ಹೇಳಿದ್ರೆ ಮಾತ್ರ ಆಗೋದಿಲ್ಲ, ನಿಮಗೆ ಘಟಕ ಪಕ್ಷಗಳು ಬೇಕಾಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಏನೀಗ ದೇಶದ ಜನ ಮೋದಿ ಅತ್ತ ನೋಡ್ತಾ ಇದ್ದಾರೆ. ಆ ಮೋದಿಯ ಅಲೆ, ಆ ಪ್ರಭಾವವೇ ನಮಗೆ ಸಾಕಾಗುತ್ತೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಏನಿದೆ ಅದೇ ಸಾಕಾಗುತ್ತೆ. ಸೊ ಅದು ನೀವು ಸ್ವಂತ ಶಕ್ತಿ ಮೇಲೆ ಚುನಾವಣೆಗೆ ಹೋಗ್ತೀರಿ, ಯಾರು ಅಗತ್ಯ ಇಲ್ಲ ಈಗ. ಹಾಗೆಲ್ಲ ಕಳೆದ ಎಲ್ಲ ಚುನಾವಣೆಗಳನ್ನು ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವತ್ತೂ ಮುಂದಿನ ಸ್ಥಾನವನ್ನು ಪಡೀತದೆ. ಅದು ಯಾವಾಗ ಯಡಿಯೂರಪ್ಪ ಇದ್ದಾಗ, ಶ್ರೀರಾಮುಲು ಇದ್ದಾಗ ಪಕ್ಷ ಬಹಳ ಒಂದು ಇದ್ರಿ. ಅಂದ್ರೆ ಯಾರು ಪಕ್ಷವನ್ನ ಅಧಿಕಾರಕ್ಕೆ ತಂದ್ರು ಅವ್ರು ಯಾರು ಕೂಡ ಪಕ್ಷದಲ್ಲಿಲ್ಲ. ಯಡಿಯೂರಪ್ಪರು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾಗ ಅವ್ರು ನಮಗೆ ಶಕ್ತಿ ಆಗಿದ್ರು, ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ರು. ಇವತ್ತಿಗೂ ಅವರನ್ನ ಪಕ್ಷದ ಕಾರ್ಯಕರ್ತರು ಒಪ್ಕೊಳ್ತಾರೆ. ಅಂದ್ರೆ ಈಗಲೂ ಕೂಡ ನರೇಂದ್ರ ಮೋದಿ ಯಡಿಯೂರಪ್ಪ ಪಕ್ಷಕ್ಕೆ ಸೇರಿಸ್ಕೊಳ್ತೀರಿ? ಕೇಂದ್ರ ಸರ್ಕಾರದ ವೈಫಲ್ಯಗಳೇನಿದ್ದಾವೆ. ಹಲೋ, ಅಲ್ಲ, ಯಡಿಯೂರಪ್ಪನವರನ್ನ ನರೇಂದ್ರ ಮೋದಿ ಕರ್ನಾಟಕ ಬರೋ ಮೊದಲನೇ ಪಕ್ಷದಲ್ಲಿ ವಿಲೀನ ಮಾಡ್ಕೊಳ್ತೀರಿ, ಅವ್ರ ಪಕ್ಷವನ್ನ ಅವರನ್ನು ಸೇರಿಸ್ಕೊಳ್ತೀರಿ? ಕೇಂದ್ರದ ನಾಯಕರು ಅದರ ಬಗ್ಗೆ ತೀರ್ಮಾನಗಳನ್ನು ತಗೊಳ್ತಾರೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಏನು ಕೇಂದ್ರ ಸರ್ಕಾರದ ವೈಫಲ್ಯಗಳಿದ್ದಾವೆ ಮತ್ತು ಕಳೆದ 100 ದಿನಗಳಲ್ಲಿ ಆಡಳಿತ ರಾಜ್ಯ ಸರ್ಕಾರದ ವೈಫಲ್ಯಗಳಿದ್ದಾವೇನು, ಅದು ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ಚುನಾವಣೆಯಲ್ಲಿ ಶಕ್ತಿಯನ್ನು ತುಂಬುತ್ತೆ. ಅಲ್ಲಿ ಲೀಡರ್ ಯಾರಿದ್ದಾರೆ ನಿಮ್ಮ ಪಕ್ಷಕ್ಕೆ? ರಾಜ್ಯದಲ್ಲಿ ಲೀಡರ್ ಯಾರು? ಚುನಾವಣೆ ಎದುರಿಸುವಂತ ಲೀಡರ್ ಯಾರು? ಮುಂದಿನ ಚುನಾವಣೆ, ರಾಷ್ಟ್ರೀಯ ಚುನಾವಣೆ ನರೇಂದ್ರ ಮೋದಿಯ ನಾಯಕತ್ವದಲ್ಲಿ ನಡೀತದೆ ಅನ್ನುವಂಥದ್ದನ್ನು ನೀವೇ ಒಪ್ಕೊಂಡಿದ್ದೀರಿ. ಆಯ್ತು, ನೀವು ತೀರ್ಮಾನ ಮಾಡಿದ ನರೇಂದ್ರ ಮೋದಿ ನಾಯಕತ್ವ. ನಾನು ಲಂಕೇಶ್ ಅವರು ಇಂದ್ರಜಿತ್ ಅವ್ರಿಗೆ ಕೇಳ್ತೀನಿ. ಇಂದ್ರಜಿತ್, ಚರ್ಚೆ ನಡೀತಾ ಇತ್ತು. ನರೇಂದ್ರ ಮೋದಿ ಅವರನ್ನ ಇವರು ಅಷ್ಟೊಂದು ಬಿಂಬಿಸ್ತಾ ಇದ್ದಾರೆ. ಇಮೇಜ್ ನರೇಂದ್ರ ಮೋದಿ ನಾಯಕತ್ವ, ಅಡ್ವಾಣಿಯನ್ನು ಕೂಡ ಸೈಡ್ ಲೈನ್ ಮಾಡಿ ತೀರ್ಮಾನ ಕೈಗೊಂಡಂಥದ್ದು. ಸೊ ಕರ್ನಾಟಕದಲ್ಲಿ ಇವತ್ತು ಸಮೀಕ್ಷೆಗಳು ಬಂದಾಗ BJPಗೆ ಇವತ್ತು ಚುನಾವಣೆ ನಡೆದರೆ 6ರಿಂದ 7 ಸ್ಥಾನ ಸಿಗುತ್ತೆ. ಸೊ ಇವತ್ತು ಒಂದು ವೇಳೆ ಇನ್ನೊಂದು ಬಂದಿದೆ, ಮೊನ್ನೆ ಸಿ ವೋಟರ್ ಆಸಕ್ತಿ ಸಮೀಕ್ಷೆಯಲ್ಲಿ ತೃತೀಯ ರಂಗವೇ ಒಂದು 170ರಿಂದ 80 ಸ್ಥಾನ ಬರುತ್ತೆ ಅನ್ನುವಂಥದ್ದು. ಅಂದ್ರೆ ಭಾರತೀಯ ಜನತಾ ಪಕ್ಷ 150ರಿಂದ 60ಕ್ಕೆ ಬಂದು ನಿಲ್ಲುತ್ತೆ ಅನ್ನುವಂಥದ್ದು. ಸೊ ಮೊದಲು ಏಪ್ರಿಲ್ ಮತ್ತೆ ಮೇನಲ್ಲಿ ಬಂದಂಥ ಸಮೀಕ್ಷೆಯಲ್ಲಿ BJP ಮತ್ತು NDAಗೆ ಹೆಚ್ಚಿನ ಸ್ಥಾನ ಇತ್ತು. ಸೊ ಅದು ಕಮ್ಮಿ ಆಗ್ತದೆ. ನರೇಂದ್ರ ಮೋದಿ ಫ್ಯಾಕ್ಟರ್ ಏನೇ ಹೇಳ್ಬೋದು. ಸೊ ನರೇಂದ್ರ ಮೋದಿ ಒಂದು ಸ್ಪಷ್ಟ ಆಗಿದೆ, ಕಾಂಗ್ರೆಸ್ ವಿರೋಧಿ ಯಾರ್ಯಾರಿದ್ರು ಅವ್ರನ್ನೆಲ್ಲೂ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಶರದ್ ಯಾದವ್ ಹೊರಗಡೆ ಹೋಗಿರೋದ್ರಿಂದ ಹೈದರಾಬಾದಲ್ಲಿ ಮಾಡಿದಂಥ ಭಾಷಣದಲ್ಲಿ ಜಯಲಲಿತಾ ಹೊಗಳ್ತಾರೆ. ಗುಜರಾತ್ ಸರ್ಕಾರ ಅಭಿವೃದ್ಧಿ ನೀವು ಮಾಡಲಾಗದೆ ಇದ್ರೆ ಜಯಲಲಿತಾ ಮಾಡ್ಕೊಳ್ಳಿ ಅಂತ ಮಾತನಾಡ್ತಾರೆ. NT ರಾಮರವರನ್ನ ವರ್ಣಿಸ್ತಾರೆ. ಸೊ ಕರ್ನಾಟಕ ಬಂದಾಗ ಅವರು ದೇವೇಗೌಡರನ್ನ ಹೊಗಳದೇ ಇರೋಕ್ಕಾಗೋದಿಲ್ಲ. ಅವರು ಇಲ್ಲ, ಏನಾಗಿದೆ ಅಂದರೆ ಈಗ ನೀವು ಹೇಳ್ದಂಗೆ ಪೋಲರೈಸೇಷನ್ ಆಗ್ತಾ ಇದೆ. ಕಾಂಗ್ರೆಸ್ಗೆ ಇವಾಗೊಂದು ಅಪೋಸಿಷನ್ ಇಲ್ಲದೇ ಇರೋಂಗಾಗಿದೆ. ಈಗ ನರೇಂದ್ರ ಮೋದಿ ಬಂದಾದ ನಂತರನೂ ನೀವು ಹೇಳ್ದಂಗೆ 3 ನ್ಯಾಷನಲ್ ಸರ್ವೇಸ್ ಆಗಿದೆ. ಆಜ್ ತಕ್ ಇರ್ಬೋದು, ಇನ್ನೊಂದಿರ್ಬೋದು, ಏನೇ ಇದ್ರು 3 ಸರ್ವೇಸ್ ಪ್ರಕಾರನೂ ಯಾರು ಮೆಜಾರಿಟಿ ಬರ್ತಾ ಇಲ್ಲ. ವಿತ್ ಮೋದಿ BJPಗೆ, NDAಗೆ ಎಲ್ಲ ಥರ 270 ಕ್ರಾಸ್ ಯಾರು ಆಗ್ತಾ ಇಲ್ಲ. 220 ಬರುತ್ತೆ ಅಂತ ಒಂದು ಸರ್ವೆ ಮಾಡಿದೆ, ಆದರೂ 52 ಶಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಕಾಂಗ್ರೆಸ್ಸಿಗೆ ಒಂದು ಅಪೋಸಿಷನ್ ಇಲ್ಲದೆ ಇರೋಂಗೆ ಆಗಿದೆ. ಅಪೋಸಿಷನ್ ಇರಬೇಕಾಗಿರೋದಂದ್ರೆ ಈಗೆಲ್ಲ ಸೇರ್ಬೇಕಾಗಿದೆ, ಎಲ್ಲರೂ ಸೇರ್ಕೋಬೇಕಾಗಿದೆ. ಅದಕ್ಕೋಸ್ಕರ ಇವಾಗ ಕಾಂಗ್ರೆಸ್ ಯಾವ ಥರ ಅಂತಂದರೆ ಒಂದು ಅಡ್ಜಸ್ಟ್ಮೆಂಟ್ ಯಾವ ಥರ ಎಲ್ಲ ಸೆಕ್ಯುಲರ್ ಫೋರ್ಸಸ್ನ ಎಲ್ಲ ತೊಗೊಂಡು ಅವ್ರಿಗೊಂದು ಅಪೋಸಿಷನ್ನೇ ಇಲ್ಲ. BJP ಇಸ್ ನಾಟ್ ಅ ಸ್ಟ್ರೈಟ್ ಅಪೋಸಿಷನ್. BJP ಬೇರೆ ಪಾರ್ಟಿಗಳನ್ನೆಲ್ಲ ಇವಾಗ ಸೇರಿಸ್ಕೊಂಡು ಒಂದು
ಪೋಲರೈಸೇಷನ್ ಆಗಿ ಯಾರ್ಯಾರನ್ನ ಸೇರಿಸ್ಕೋಬೇಕಾಗಿದೆ ಬಂದು ಒಂದು ಮೆಜಾರಿಟಿಗೋಸ್ಕರ ಸೇರಿಸ್ಕೋಬೇಕಾಗಿದೆ ಇವತ್ತು. ಆ ಥರ ಇವಾಗ ದೇವೇಗೌಡರು ಸೇರ್ಕೊಬೋದು ಮುಂದೆ, ಅಥವಾ ಯಡಿಯೂರಪ್ಪ ಸೇರ್ಕೋಬಹುದು. ಅಲ್ಲಿ ಬೈ ಎಲೆಕ್ಷನ್ ಸೇರಿದಾರೆ ಆಲ್ರೆಡಿ, ಅದು ಅಫಿಷಿಯಲ್ ಅಲ್ಲದೆ ಇರ್ಬೋದು, ಆದ್ರೆ ಸ್ಪಷ್ಟ ಇದೆ ಜನರ ಮುಂದೆ. ಆಲ್ರೆಡಿ ಅವರು ಒಂದ್ ರೀತಿ ಅಲೈನ್ಸ್ ಮಾಡ್ಕೊಂಡು ಚುನಾವಣೆ 2 ಬೈ ಎಲೆಕ್ಷನ್ ಎದುರಿಸಿದ್ದಾರೆ. ಸೊ ಇಟ್ ವಿಲ್ ಬಿ ಕಂಟಿನ್ಯೂ ಅನ್ನುವಂತ ಎರಡು ಪಕ್ಷದ ನಾಯಕರು ಹೇಳುವಂತದ್ದು ಅಲ್ಲ. ಇವನ್ ಸೆಕ್ಯುಲರ್ ಅಂತ ಇಟ್ಕೊಂಡು ಕಾಂಗ್ರೆಸ್ಸಿಗೆ ಇವಾಗ ನೋಡಿ ಕಳೆದ 10 ವರ್ಷದಿಂದ ಒಂದು ಯಾವುದೋ ಅಪೋಸಿಷನ್ ಇಲ್ಲ, ಯಾವುದೇ ಥರ ಅಪೋಸಿಷನ್ ಸೆಕ್ಯುಲರ್ ಪಾರ್ಟೀಸ್ಗಳೆಲ್ಲ ಸೇರುತ್ತೆ. ಆ ಸೆಕ್ಯುಲರ್ ಒಂದು ಏನಾಗಿದೆ, ಒಂದು ಪಾನ್ ಆಗಿದೆ ಇವಾಗ. ಅದು ಸೆಕ್ಯುಲರ್ ಅಂತ ಒಂದು ಪದ ಇಟ್ಕೊಂಡು ಎಲ್ಲ ಇವಾಗ ನಾನು ಸೆಕ್ಯುಲರ್ ಎಲ್ಲನೂ ದೂರ ಇಟ್ಟು ಸೆಕ್ಯುಲರ್ ಪಾರ್ಟೀಸನ್ನು ಅವ್ರ ಕನ್ವೀನಿಯನ್ಸ್ಗೆ ಪವರಲ್ಲಿದ್ದಾರೆ. ಸೊ ಇವಾಗ ಏನಾಗಿದೆ, ನರೇಂದ್ರ ಮೋದಿ ಕಮ್ಯುನಲ್ ಅಂತ ಹೇಳ್ಬೋದು, ಎಷ್ಟೊಂದು ಯಾವ ರೀತಿಯಲ್ಲಿ ಆ ಥರ ಹೇಳೋದವರು ದೂರ ಇದ್ದಾರೆ ಎಷ್ಟೊಂದು ಜನ. ಇವಾಗ ನಿತೀಶ್ BJP ಜೊತೆ ಅಲೈನ್ಸ್ ಮಾಡ್ಕೊಂಡೆ ಸರ್ಕಾರ ಫಾರ್ಮ್ ಮಾಡಿದ್ರು, ಆದರೆ ನರೇಂದ್ರ ಮೋದಿ ಬಂದಿದ್ದ ತಕ್ಷಣ ಮತ್ತೆ ಸೆಕ್ಯುಲರು ನಾನ್ ಸೆಕ್ಯುಲರು ಅಂತ ಅಂದ್ಬಿಟ್ಟು ಇದು ತೆಗಿತಿದ್ದಾರೆ. ಅದೇ ಥರ ಬಿಜು ಪಟ್ನಾಯಕ್ ಇರ್ಬೋದು. ಆ ಥರ ಹಲವಾರು ರೀತಿಯಲ್ಲಿ ಈ ಥರ ದೂರ ಇರೋ ಕಾರಣದಿಂದ ಕಾಂಗ್ರೆಸ್ಗೆ ಅಪೋಸಿಷನ್ ಇಲ್ದಂಗೆ ಆಗಿದೆ. ಸೊ ಕಾಂಗ್ರೆಸ್ಗೆ ಒಂದು ರಿಯಲ್ ಅಪೋಸಿಷನ್ ಬರಬೇಕು ಅಂತಂದ್ರೆ ಪೊಲರೈಸೇಷನ್ ಆಗಿ ಬೇರೆಯವರೆಲ್ಲ ಸೇರಿ ಇವಾಗ ಒಂದು ರಿಯಲ್ ಅಪೋಸಿಷನ್ ಕೊಟ್ಟು ಒಂದು ಮೆಜಾರಿಟಿ ಬರೋದಕ್ಕೆ ಬೇರೆಯವರೆಲ್ಲ ಸೇರ್ಬೇಕಾದ್ರೆ ಈಗ ಅಲ್ಲ ಸೇರ್ಬೇಕಾದ್ರೆ ಈಗ ಆ ಸೆಕ್ಯುಲರ್ ಕಮ್ಯುನಲ್ ಅನ್ನುವಂತ ಒಂದು ಆ ಗೆರೆ ಹೋಗಿದೆ ಅಂತ. ಯಾರ್ಯಾರು ಕಮ್ಯುನಲ್ ಅಂತ ಬೈತಾ ಇದ್ರು ಭಾರತೀಯ ಜನತಾ ಪಕ್ಷವನ್ನ, ಒಂದ್ ಕಡೆ ಕಾಂಗ್ರೆಸ್ ಬೈತಾ ಇಲ್ಲೇ ಕರ್ನಾಟಕ ಆ ಬೋಗಿಯಿಂದ ಇಳಿಸ್ಕೊಳ್ಳುವಂತ ಪ್ರಯತ್ನ ನರೇಂದ್ರ ಮೋದಿ ಮಾಡ್ತಾರೆ ಅಂತ. ಅಲ್ಲ, ಕಮ್ಯುನಲ್ ಒಂದು ಇವತ್ತಿನ ಸಂದರ್ಭದಲ್ಲಿ ನಾವು ಒಂದು ಜರ್ನಲಿಸ್ಟ್ ಮಾತಾಡಬೇಕು ಅಂತಂದ್ರೆ ಇವತ್ತಿನ ಸಮಯದಲ್ಲಿ ಅದೊಂದು ಪದ ಆಗಿದೆ ಅಷ್ಟೇ ಹೊರತು ಹಲವಾರು ಬಾರಿ ಇದೆ. ಈ ಚುನಾವಣೆಯಲ್ಲಿ ನೋಡಿದ್ವಿ, ಬೈ ಎಲೆಕ್ಷನ್ ಅಲ್ಲಿ ನೋಡಿದ್ವಿ. ಈಗ ಎಷ್ಟೊಂದು ಜನ ಕಮ್ಯುನಲ್ ಅಂತ ಇದ್ದವ್ರನ್ನ ಶ್ರೀನಿವಾಸನ ಮತ್ತೆ ಕರ್ಕೊಂಡ್ರು, BJPಯಿಂದ ಕಾಂಗ್ರೆಸ್ಗೆ ಕರ್ಕೊಂಡ್ರು. ಮತ್ತು ಯೋಗೇಶ್ವರು BJPನಲ್ಲಿದ್ದು ಕಾಂಗ್ರೆಸ್ಸಲ್ಲಿದ್ದು ಮತ್ತೆ ನಾನ್ ಕಾಂಗ್ರೆಸ್ ಎಲೆಕ್ಷನ್ಗೆ ಹೋಗಿ ಮತ್ತೆ ಇವಾಗ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು. ಸೊ ಏನು ಕಮ್ಯುನಲ್ ಅಂತ ಯಾವ ಥರ ಹೇಳ್ತೀರಾ ನೀವು? ಕಮ್ಯುನಲ್ ಒಂದು ಪದ ಆಗಿದೆ ಅಷ್ಟೇ ಹೊರತು ಇವಾಗ ಅದು ಕಾಂಗ್ರೆಸ್ ಯಾವ ಥರ ಅದಕ್ಕೆ ಕನ್ವೀನಿಯನ್ಸ್ಗೆ ಉಪಯೋಗಿಸ್ಕೊಳ್ಳೋದು ಕಮ್ಯುನಲ್ ಆಗೋದಿಲ್ಲ, ಅನಾನುಕೂಲ ಬಂದಾಗ ಕಮ್ಯುನಲ್ ಆಗುತ್ತೆ. ಹೌದು, ಅನಾನುಕೂಲ ಬಂದಾಗ ಕಮ್ಯುನಲ್ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಅದೇನಂತಂದ್ರೆ ಒಂದು ಸೆಕ್ಯುಲರ್ ನಾನ್ ಸೆಕ್ಯುಲರ್ ಇಂದ ಕಾಂಗ್ರೆಸ್ ತುಂಬಾ ಬೆನಿಫಿಟ್ ಆಗಿದೆ. ನಾನು ಮುದ್ದೆ ಕೇಳ್ತೀನಿ, ಮೋದಿಯವರ ವಿಚಾರಗಳು ಅಥವಾ ನಂಬಿದಂಥ ಸಿದ್ಧಾಂತಗಳ ಬಗ್ಗೆ ನಿಮ್ಮ ಭಿನ್ನಾಭಿಪ್ರಾಯ ಏನೇ ಇರ್ಬೋದು. ಸೊ ಮೋದಿ ಒಂದು ರೀತಿ ಒಂದು ಮಿಷನ್ ಆಗಿ ಅವರು ಪಕ್ಷದ ನಾಯಕತ್ವವನ್ನು ತೆಗೆದುಕೊಂಡಿದ್ದಾರೆ 2014. ಸೊ ಈ ಸಂದರ್ಭದಲ್ಲಿ ಅವರು ನಿಮ್ಮನ್ನು ವಿರೋಧ ಮಾಡುವಂಥ ಯಾವುದೇ ಸೆಕ್ಯುಲರ್ ಪಾರ್ಟಿಗಳಿರ್ಬೋದು, ಅದು ಆಂಧ್ರದಲ್ಲಿ ಇರ್ತಕ್ಕಂಥ TDP ಇರ್ಬೋದು, ಜಯಲಲಿತಾ ಪಕ್ಷ AIADMK ಇರ್ಬೋದು, ಕರ್ನಾಟಕ JDS ಇರ್ಬೋದು, ಅಥವಾ KJP ಇರ್ಬೋದು. ಸೊ ಯಾರ್ಯಾರು ಮೊದಲ ವೈರಿ ಕಾಂಗ್ರೆಸ್ ಅನ್ನುವಂಥವ್ರು ಯಾರಿದಾರೋ ಸೊ ಅವರನ್ನು ಒಂದು ಪ್ಲಾಟ್ಫಾರ್ಮ್ ತರುವಂಥ ಕೆಲಸ ಮೋದಿ ಮಾಡ್ಬೋದು. ಯಾಕಂದರೆ ಹಿ ಈಸ್ ದಿ ಲೀಡಿಂಗ್ ದಿ ಎಲೆಕ್ಷನ್ ಅಲ್ವಾ. ನೋಡಿ, ಈಗ ಆಗಬೇಕಾಗಿರೋದು ಅದೇನೆ. ಕಾಂಗ್ರೆಸ್ಸನ್ನು ಕೂಡ ಅದು ನಿರೀಕ್ಷೆ ಮಾಡ್ತಾ ಇದೆ. ಈ ಮೋದಿಯವರ ನಾಯಕತ್ವವನ್ನು ಯಾವ್ಯಾವ ರೀಜನಲ್ ಪಾರ್ಟೀಸ್ ಒಪ್ಕೊಳ್ತಾ ಇದೆ ಅಂತ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಕುತೂಹಲದಿಂದ. ಈಗ ಅವರು ಕ್ಲಿಯರಾಗಿ ಬಂದ್ಬಿಡ್ಬೇಕು, ನಾವು ಮೋದಿಯವರ ನಾಯಕತ್ವ ಒಪ್ಕೊಂಡು ನಾವು NDAಗೆ ಬೆಂಬಲ ಕೊಡ್ತಾ ಇಲ್ವಾ? ಈಗ ಏನಾಗಿದೆ ನೋಡಿ, ಒಂದು ನಿಮಿಷ ಹೇಳ್ತೀನಿ. ನೀವು ಥರ್ಡ್ ಫ್ರಂಟ್ ಅಂತ ಏನು ಹೇಳ್ತಾ ಇದ್ದಾರೆ, ಥರ್ಡ್ ಫ್ರಂಟ್ ಫಾರ್ಮೇಷನ್ ಆಗಲಿಲ್ಲ. ಒಂದು ಇಮ್ಯಾಜಿನೇಷನ್ ಏನು, ತಮಿಳುನಾಡಿನಲ್ಲಿ ಜಯಲಲಿತಾ ಅವರು, ಅಲ್ಲಿ ಬಿಹಾರ್ನಲ್ಲಿ ನಿತೀಶ್ ಕುಮಾರ್ ಅವರು, ಒರಿಸ್ಸಾದಲ್ಲಿ ಬಿಜು ನವೀನ್ ಪಟ್ನಾಯಕ್ ಇರ್ಬೋದು, ಇವರೆಲ್ಲರೂ ಕೂಡ ಅವರವರ ರಾಜ್ಯದ ಮಟ್ಟಿಗೆ ಸ್ವಲ್ಪ ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅವರೆಲ್ಲ ಸೇರ್ಬೋದು ಅಂತ ಒಂದು ಇಮ್ಯಾಜಿನೇಷನ್. ಸೋ ಫಾರ್ ಆಸ್ ಇದು ಈ ಥರ್ಡ್ ಫ್ರಂಟ್ ಏನು ಎಕ್ಸಿಸ್ಟ್ ಮೊದಲಿತ್ತಲ್ಲ, ಅದು ಇವತ್ತೆಲ್ಲೂ ಫಾರ್ಮೇಷನ್ ಆಗಿಲ್ಲ ಅಥವಾ ರೀಫಾರ್ಮೇಷನು ಆಗಿಲ್ಲ. ಅದು ಒಂದು. ಎರಡನೇದು, ನರೇಂದ್ರ ಮೋದಿಯವ್ರನ್ನ ನಾನು ಕರ್ನಾಟಕದ ಮಟ್ಟಿಗೆ ಟು ಸ್ಟಾರ್ಟ್ ವಿತ್ ನಾನೇನಂತ ಕಡೆ ಲಕ್ಷ್ಮಣ್, ನೀವು ನಿಮ್ಮ ಚರ್ಚೆಯನ್ನು ಕರ್ನಾಟಕದ ರಾಜಕೀಯದ ಬಗ್ಗೆ ಅಷ್ಟೇ ನೀವು ಸೀಮಿತಗೊಳಿಸ್ತೀರಿ ಅಂತ ಅನ್ಕೊಂಡೆ. ಇದು ಎಲ್ಲೋ ಒಂದು ಕಡೆ ರಾಷ್ಟ್ರೀಯ ಹೋಗ್ತದೆ. ಇರಲಿ, ಸಂತೋಷ, ಇನ್ಸಿಡೆಂಟ್ಲಿ ಹೋದ್ರೆ ಏನು ತೊಂದರೆ ಇಲ್ಲ. ಈಗ ಕರ್ನಾಟಕದಲ್ಲಿ ಬಿಜೆಪಿಯವರು ನೀವು JDSಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ BJPಯ ಮುಖಂಡರುಗಳು, ನಾಯಕರುಗಳು JDS ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾರೆ. ಆಮೇಲೆ JDSನವರು ಅವರ ಅಭ್ಯರ್ಥಿಗಳನ್ನು 3 ವಿಧಾನ ಪರಿಷತ್ ನಡೀತಕ್ಕಂಥ ಚುನಾವಣೆಯಲ್ಲಿ ಹಾಕೋದಿಲ್ಲ. ಇದು ಓಪನ್ ಆಗಿ ಜನರಿಗೆ ಎಲ್ರಿಗೂ ಗೊತ್ತಾಗೋ ರೀತಿಯಲ್ಲಿ ಒಂದು ರೀತಿಯ ಹೊಂದಾಣಿಕೆ ಆದಮೇಲೆ ಅಫಿಷಿಯಲ್ ಅನ್ನೋ ಪದ ಯಾಕೆ ಉಪಯೋಗಿಸಿ ನಾನು ಅರ್ಥ ಆಗ್ತಾ ಇಲ್ಲ. ಈಗ ನೀವು ಸಾರ್ವಜನಿಕವಾಗಿ ಒಂದೇ ವೇದಿಕೆ ಮೇಲೆ ಎರಡು ಪಕ್ಷದ ಮುಖಂಡರು ನಿಮ್ಮ ಅಜೆಂಡಾ ಒಂದು ನಿಮಿಷ ಹೇಳ್ತೀನಿ, ನಿಮ್ಮ ಅಜೆಂಡಾ ಕಾಂಗ್ರೆಸ್ನ ಸೋಲ್ಸೋದು ಅಂತ ನಿಮ್ಮ ಅಜೆಂಡಾ ಇದ್ರೆ ಇಟ್ಸ್ ಓಕೆ. ಅದಕ್ಕೆ ಸೇರಿರ್ತಕ್ಕಂಥ ಯಾರ್ಯಾರು ಅನ್ನೋದು ಜನ ನೋಡ್ತಾರಲ್ಲ. ಕಾಂಗ್ರೆಸ್ನ ಸೋಲಿಸ್ಲಿಕ್ಕೆ ನೀವು ಯಾರ್ಯಾರು ಸೇರಿದ್ರಿ ಅಂದ್ರೆ ನಿಮಗೆ ಬಿಜೆಪಿಗೆ ಸಮರ್ಥ, ಅವರಿಗೆ ಕಾಂಗ್ರೆಸ್ ದೇವೇಗೌಡರು ಏನ್ ಹೇಳಿದ್ದಾರೆ, JDSನ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಕಾಂಗ್ರೆಸ್ ಸೋಲಿಸುವಾಗ ಅವ್ರು ನಮಗೆ ಬೆಂಬಲ ಕೊಟ್ಟಿದ್ದಾರಪ್ಪ, ನಾವೇನು ಕೇಳಿದ್ವಿ ಅವರಿಗೆ. ಹಾಗಿದ್ರೆ ಕೇಳಿದ್ರ ಅವ್ರನ್ನ ಒಂದು ಲಕ್ಷ್ಮಣ ಹೇಳ್ತೀನಿ ಕೇಳಿ. ನೋಡಿ, ಇದನ್ನ ನೀವು ಜನರನ್ನ ಅಷ್ಟೊಂದು ಕರ್ನಾಟಕದ ಜನತೆ ಮತ್ತೆ ಮತದಾರರು ಬಹಳ ಪ್ರಬುದ್ಧರಿದ್ದಾರೆ. ನೀವು ಸುಮ್ಮನೆ ನೀವು ಇಲ್ಲ ಬಿಜೆಪಿ ಅವ್ರು ಹೇಳ್ತಾ ಇದ್ದೀವಿ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಅಂತ, ನೀವು ಬೆಂಬಲ ತಗೊಳಕ್ ರೆಡಿ ಇದ್ದೀರಿ. ಬಟ್ ಸ್ಟಿಲ್ ನೀವೇನು ಹೇಳ್ತೀರಿ, ಇಲ್ಲ ನಾವು ಸೆಕ್ಯುಲರ್ ಅಂತ.
ನೀವು ಜಾತ್ಯತೀತ ಅನ್ನೋ ಪದನ ನಿಮ್ಮ ಪಕ್ಷದ ಒಳಗಡೆ ಸೇರ್ಸ್ಕೊಂಡ್ಮೇಲೆ ರೀಡಿಫೈನ್ ಮಾಡಿ, ಅಂದ್ರೆ ತಾಳಿ ಕಟ್ಟಿದ ಮದುವೆ ರೀಡಿಫೈನ್ ಮಾಡಿ. ಆಗಿದೆ. ಅಲ್ಲ, ನಿಮ್ ಅಟ್ಲೀಸ್ಟ್ ಪ್ರಕಾರ ನಾವೇನ್ ತಾಳಿ ಕಟ್ಟಿದ ಅನ್ಕೊಂಡಿದೀವಿ ಮದುವೆ ಅಂದ್ರೆ, ಆಗಿದೆ ಅಂತ. ಅಲ್ಲಲ್ಲ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಜಾತ್ಯತೀತ ಅಂದ್ರೆ ಇದು ಜಾತ್ಯತೀತ ಪದ ಯಾಕೆ ಬರ್ತು ಅಂದ್ರೆ ಒಂದು ಕಮ್ಯುನಲ್ ಕೋಮವಾದ ಅಂತ ಇರೋದ್ರಿಂದ ಈ ಪದ ಬಂದಿದೆ. ಹಾಗಾಗಿ ಬಟ್ ಅದೇ ಆ ಲೈನ್ ಚೇಂಜ್ ಆಗ್ತಾ ಇದೆ ಅಂತ. ಅಲ್ಲ, ಕಮ್ಯುನಲ್ ಸೆಕ್ಯುಲರ್ ಅದಕ್ಕೋಸ್ಕರ ಜನರಿಗೆ ನೀವು ಪಕ್ಷದ ಜೊತೆನಲ್ಲಿ ಜಾತ್ಯತೀತ ಅಂತ ಇಟ್ಕೊಂಡ್ಮೇಲೆ ಜನರಿಗೆ ಒಂದು ಮಾಹಿತಿ ಹೋಗ್ಲಿ. ಯು ಜಸ್ಟ್ ರೀಡಿಫೈನ್ ದಿ ವರ್ಡ್ ಸೆಕ್ಯುಲರ್. ಎಸ್, ನಾನು ಕೇಳ್ತೀನಿ, ಈಗ ದೇವೇಗೌಡರು ಹೇಳಿರೋ ಸ್ಟೇಟ್ಮೆಂಟ್ ಇವತ್ತು ಕೂಡ ಅದ್ರ ಪ್ರಕಾರ ಆಗಿದೆಯಾ ಅಂತ? ದೇವೇಗೌಡರು ಹೇಳಿದ್ರೆ ನಾವೇನು ಬೆಂಬಲ ಕೇಳಿಲ್ರಿ, ಅವರಾಗ ಒಂದು ಸಪೋರ್ಟ್ ಮಾಡಿ ಸ್ಟೇಟ್ಮೆಂಟ್ಗಿಂತ ಮುಂಚೆ ಬಟ್ ಒಂದು 2-3 ವಿಚಾರಗಳನ್ನ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಥ ವಿಚಾರವಂತರಲ್ಲಿ ಅವರೊಬ್ಬರು ಅವ್ರು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ನಾನು ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದೆ. ಬಹುಶಃ ಮಾತಾಡ್ತಾ ನರೇಂದ್ರ ಮೋದಿ ಅವರ ವಿಚಾರವನ್ನು ಪ್ರಸ್ತಾಪ ಮಾಡೋದು. ನರೇಂದ್ರ ಮೋದಿ ಅವ್ರನ್ನ ನಾಯಕರಾಗಿ ಏನಾದರೂ ಈ ದೇಶದಲ್ಲಿ ರೂಪ ಮಾಡಿದರೆ ಬಿ ಜೆ ಪಿ ಇರಲ್ಲ, ಅದು ಕಾಂಗ್ರೆಸ್ನವರು. ಇವತ್ತು ಸಹ ಇವರು ಕ್ಯಾಬಿನೆಟ್ ಮಂತ್ರಿ ಹೇಳ್ತಾರೆ ನರೇಂದ್ರ ಮೋದಿ ನಾಯಕತ್ವ ನಮ್ಗೆ ಬೇಕು, ನಮ್ಮ ಸಿದ್ದರಾಮಯ್ಯ ಅವರಂತೆ ಆಗಬೇಕು ಅನ್ನೋ ಅಭಿಪ್ರಾಯನ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಕಾಂಗ್ರೆಸ್ ಸರ್ಕಾರದ ಇಲ್ಲ, ಬಿಜೆಪಿ ನರೇಂದ್ರ ಮೋದಿ ಇದ್ದಂಗೆ ನಮಗೆ ವೈಚಾರಿಕತೆ ಅದಂಪತನ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ನೀವು ಮಾತಾಡ್ಬೇಕಾದ್ರೆ ಮಾತಾಡಲಿಲ್ಲ, ದಯವಿಟ್ಟು ನೀವು ಮಾತಾಡಿ, ನೀವು ಹೇಳಿ ನೋಡಿ, ನೀವು ಹೇಳಿ, ನೀವು ಏನೇ ಹೇಳಿದ್ರು ನಾನು ಮಧ್ಯದಲ್ಲಿ ಇಂಟರ್ಫೇರ್ ಮಾಡಿಲ್ಲ. ಇವರ ವೈಚಾರಿಕ ಅಧಂಪತನ ಇಲ್ಲಿಗೆ ಬಂದು ನಿಂತಿದೆ. ಈ ದೇಶದಲ್ಲಿ ಜಾತ್ಯತೀತ ಪದವನ್ನು ಇಟ್ಕೊಂಡು ಮಾಡಬಾರ್ದು ಅನಾಚಾರವನ್ನು ಮಾಡ್ಕೊಂಡ್ ಬಂದವರು ಕಾಂಗ್ರೆಸ್ ಪಕ್ಷದವರು. ನೀವು ಮಾಡಿದ್ರಲ್ಲ, ಅದು ಪ್ರಶ್ನೆ. ನಮ್ಮದು ಪ್ರಾದೇಶಿಕ ಪಕ್ಷ ಸರ್, ನಮ್ಮದು ಬಿಡಿ ಸರ್. ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ವಿಚಾರ ಏನಿದೆ, ಕಾಂಗ್ರೆಸ್ ಸರ್ಕಾರನೇ ಕೇಂದ್ರದಲ್ಲಿ ಇದ್ದಿದ್ದು, ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು. ಒಡೆಯೋದಕ್ಕೆ ಇವ್ರು ಯಾವ ರೀತಿ ಸಹಕಾರ ಕೊಟ್ಟರು ಗೊತ್ತಿದೆ. ಸೆಕ್ಯುಲರ್ ಪದ ಪಾರ್ಟಿಯವ್ರು ನಾವು ಕಿತ್ತಾಕ್ಬೇಕು ಅಂತ ಹೇಳೋದಕ್ಕೆ ಮುಂಚೆ ಇವರು ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಮಾಡಿ ರಾಜಕೀಯವಾಗಿ ಒಂದು ಧ್ರುವೀಕರಣ ಸಂದರ್ಭ ಬಂದಾಗ ನರೇಂದ್ರ ಮೋದಿ JDS ನಮ್ಮ ಜೊತೆ ಬಂದ್ರೆ ಒಳ್ಳೇದು ಅಂತಂದ್ರೆ ಅದು ರಿಜೆಕ್ಟ್ ಮಾಡ್ತಾರೆ. ನಿನ್ನೆನೂ ಸಹ ನಮ್ಮ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಬಹಳ ಸ್ಪಷ್ಟಪಡಿಸಿದ್ದಾರೆ, ಮೋದಿ ಪ್ರಶ್ನೆ ಇಲ್ಲ, ತೃತೀಯ ರಂಗ ಅಧಿಕಾರಕ್ಕೆ ಬರುತ್ತೆ. ಬಹುಶಃ ದೇವೇಗೌಡರ ನಾಯಕತ್ವದಲ್ಲಿ ತೃತೀಯ ರಂಗ ಕೇಂದ್ರದಲ್ಲಿ ಒಂದು ಶಕ್ತಿಯಾಗಿ ಹೊರಹೊಮ್ಮುತ್ತೆ ಮಾತನ್ನ. ಅಲ್ಲ, ಕುಮಾರಸ್ವಾಮಿ ಅವರು NDA ಮಾತಾಡ್ತಾರೆ, ದೇವೇಗೌಡರು ತೃತೀಯ ರಂಗದ ಬಗ್ಗೆ ಮಾತಾಡ್ತಾರೆ. ಕನ್ಫ್ಯೂಷನ್ ಇಲ್ಲ. ನಮ್ಮ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಇಬ್ರು ಸಹ ಸ್ಪಷ್ಟಪಡಿಸಿದ್ದಾರೆ. ಇದು ಒಂದು ತಾತ್ಕಾಲಿಕ ಹೊಂದಾಣಿಕೆ ಆಗಿರೋದು ಬಿಟ್ರೆ ಉಪಚುನಾವಣೆಯಲ್ಲಿ ದೇರ್ ಇಸ್ ನೋ ಕ್ವಶನ್ ಆಫ್ ಎನಿ ಅಲಿಯನ್ಸ್. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು